ವಿಶ್ವದ ಮಹಾ ದೈವಿಕ ರಹಸ್ಯದ ಪುಟಗಳಿಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಜಗತ್ತಿನಲ್ಲಿ ಕೆಲವರು ಮಾತ್ರ ಯಾಕೆ ಪದೇ ಪದೇ ಬೆನ್ನಿಗೆ ಚೂರಿ ಹಾಕುವಂತಹ ಮೋಸ, ವಿಶ್ವಾಸಘಾತಕತನ ಮತ್ತು ಸರಣಿ ಆಘಾತಗಳನ್ನು ಎದುರಿಸುತ್ತಾರೆ? ಇಷ್ಟೆಲ್ಲ ಒಳ್ಳೆಯತನವಿದ್ದರೂ ಇವರ ಬದುಕಿಗೆ ಯಾಕೆ ಈ ವಿಧಿ ಪದೇ ಪದೇ ಅಗ್ನಿ ಪರೀಕ್ಷೆ ಒಡ್ಡುತ್ತದೆ? ವಿಶೇಷವಾಗಿ ವೃಷಭ ರಾಶಿಯವರು, ನನ್ನ ಜೀವನವೇ ಯಾಕಿಷ್ಟು ಕಠಿಣವಾಗಿದೆ ಅಂತ ಎಷ್ಟೋ ಬಾರಿ ನೀವು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಲ್ವಾ? ನಿಮ್ಮ ಮನಸ್ಸಿನ ಆ ಕಡು ವೇದನೆ ಆ ಭಗವಂತನಿಗೆ ಕೇಳಿಸಿದೆ. ಇಂದಿನ ಈ ಮಹತ್ವದ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಗ್ರಹಗತಿಗಳ ಬಗ್ಗೆ ಮಾತಾಡುತ್ತಿಲ್ಲ, ಬದಲಾಗಿ ವೃಷಭ ರಾಶಿಯವರು ಅನುಭವಿಸುವ ಪ್ರತಿಯೊಂದು ನೋವಿನ ಹಿಂದಿರುವ ಈ ಪ್ರಕೃತಿಯ ಅತಿ ದೊಡ್ಡ ನಿಗೂಢ ದೈವಿಕ ರಹಸ್ಯವನ್ನು ನಾವು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಇದು ನಿಮ್ಮ ಜೀವನದಲ್ಲೂ ನಡೆದಿದೆಯಾ? ನಿಮಗೆ ಅತಿ ಹೆಚ್ಚು ಹತ್ತಿರವಾದವರೇ, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ದ್ರೋಹ ಮಾಡಿದ್ದಾರಾ? ಇದಕ್ಕಾಗಿಯೇ ದೇವರು ನಿಮ್ಮನ್ನು ಸದಾ ಪರೀಕ್ಷಿಸುತ್ತಿದ್ದಾರಾ ಅಂತ ನಿಮಗನ್ಸಿದೆಯಾ? ನೆನಪಿರಲಿ, ಈ ಕಠಿಣವಾದ ಅಗ್ನಿ ಪರೀಕ್ಷೆಗಳು ನಿಮ್ಮ ಜೀವನದಲ್ಲಿ ಸುಮ್ಮನೆ ಆಕಸ್ಮಿಕವಾಗಿ ನಡೆದಿಲ್ಲ. ಇದು ಭಗವಂತನೇ ಸ್ವತಃ ನಿಮಗಾಗಿ ಸೃಷ್ಟಿಪಡಿಸಿರುವ ಒಂದು ಮಹೋನ್ನತ ದೈವಿಕ ಸಂಕಲ್ಪ ಅಂತ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯಪಡುತ್ತೀರಾ. ಹೌದು, ವೃಷಭ ರಾಶಿಯವರನ್ನು ಸಾಮಾನ್ಯರಂತೆ ಸೃಷ್ಟಿಸಲಾಗಿಲ್ಲ. ಇವರ ಪ್ರತಿಯೊಂದು ಹೋರಾಟದ ಹಿಂದೆಯೂ, ಪ್ರತಿಯೊಂದು ಕಣ್ಣೀರಿನ ಹನಿಯ ಹಿಂದೆಯೂ ಒಂದು ಭಾರಿ ದೊಡ್ಡ ದೈವಿಕ ಕಾರಣ ಅಡಗಿದೆ. ಅಧ್ಯಾಯ 1: ವೃಷಭ ರಾಶಿಯ ದೈವಿಕ ರಹಸ್ಯ. ಸೃಷ್ಟಿಕರ್ತನು ಕೆಲವು ನಿರ್ದಿಷ್ಟ ರಾಶಿಯವರನ್ನು ಮಾತ್ರ ಯಾಕೆ ಇಷ್ಟೊಂದು ಕಠಿಣ ಹಾದಿಯಲ್ಲಿ ನಡೆಸುತ್ತಾನೆ ಅನ್ನೋದನ್ನು ವೈದಿಕ ಜ್ಯೋತಿಷ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಅದರಲ್ಲಿ ವೃಷಭ ರಾಶಿಗೆ ಅತ್ಯಂತ ಪ್ರಮುಖ ಸ್ಥಾನ. ಸಮಾಜ ವೃಷಭ ರಾಶಿಯವರನ್ನು ಬಹಳಷ್ಟು ಬಾರಿ ತಪ್ಪು ತಿಳಿಯುತ್ತದೆ. ಇವರನ್ನು ಕೇವಲ ಹಠಮಾರಿಗಳು ಎಂದುಕೊಳ್ಳುತ್ತದೆ. ಆದರೆ ಹೊರನೋಟಕ್ಕೆ ಶಾಂತವಾಗಿ ಮೌನವಾಗಿ ಕಾಣುವ ಇವರ ಅಂತರಾಳದಲ್ಲಿ ಅಪಾರವಾದ ಪ್ರೀತಿ, ಸಹನೆ ಮತ್ತು ದೈವಿಕ ಶಕ್ತಿ ಹರಿಯುತ್ತಿರುತ್ತದೆ. ಇಲ್ಲಿರುವ ಈ ಮಾಹಿತಿಯನ್ನೊಮ್ಮೆ ಗಮನಿಸಿ. ವೃಷಭ ರಾಶಿಯ ಪ್ರಧಾನ ಗ್ರಹ ಶುಕ್ರಾಚಾರ್ಯರು. ಇದು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಧೀಮಂತಿಕೆಯಿಂದ ಬಾಳುವ ಶಕ್ತಿಯನ್ನು ಕೊಡುತ್ತದೆ. ಜೊತೆಗೆ ಕೃತ್ತಿಕ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರಗಳ ಅಪಾರ ತೇಜಸ್ಸು, ಸ್ಥಿರ ಭೂಮಿತತ್ವದ ಅಚಲವಾದ ತಾಳ್ಮೆ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ದೇವದೇವ ಮಹಾದೇವನ ನೇರ ಆಶೀರ್ವಾದ ಇವರ ಮೇಲಿದೆ. ಈ ಬ್ರಹ್ಮಾಂಡದ ಮಹಾಶಕ್ತಿಗಳೇ ವೃಷಭ ರಾಶಿಯವರ ಅಚಲವಾದ ಆತ್ಮಬಲಕ್ಕೆ ಮೂಲ ಕಾರಣ. ಈ ಅದೃಶ್ಯ ಶಕ್ತಿಗಳೇ ಇವರನ್ನು ಧರ್ಮದ ಹಾದಿಯಿಂದ ಎಂದಿಗೂ ವಿಚಲಿತರಾಗದಂತೆ ಕಾಯುತ್ತವೆ. ಅಧ್ಯಾಯ 2: ಅಸಾಧಾರಣ ಸಹನೆ ಮತ್ತು ವಜ್ರದಂತಹ ವ್ಯಕ್ತಿತ್ವ. ಇತರರು ಸಂಪೂರ್ಣವಾಗಿ ಕುಸಿದು ಬೀಳುವಂತಹ ಸನ್ನಿವೇಶಗಳಲ್ಲೂ ವೃಷಭ ರಾಶಿಯವರು ಹೇಗೆ ಪರ್ವತದಂತೆ ಅಚಲವಾಗಿ ನಿಲ್ಲುತ್ತಾರೆ ಅನ್ನೋದರ ರಹಸ್ಯ ಇಲ್ಲಿದೆ. ದೇವರು ಇವರನ್ನೇ ಆಯ್ಕೆ ಮಾಡಿರುವ ಮೊದಲನೆಯ ಮತ್ತು ಅತಿ ಮುಖ್ಯವಾದ ಕಾರಣ ಅವರಲ್ಲಿರುವ ಅಸಾಧಾರಣ ಆಂತರಿಕ ಸಹನೆ. ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಎದ್ದರೂ ಸರಿ, ವೃಷಭ ರಾಶಿಯವರು ಪ್ರದರ್ಶಿಸುವ ಮಾನಸಿಕ ಸಮತೋಲನ ಮತ್ತು ಗಂಭೀರತೆ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಇಡೀ ಪ್ರಪಂಚವೇ ಇವರ ವಿರುದ್ಧ ನಿಂತು ಇವರನ್ನು ಒಂಟಿ ಮಾಡಲು ಪ್ರಯತ್ನಿಸಿದರೂ ಏಕಾಂಗಿಯಾಗಿ ನಿಂತು ಸಾಮ್ರಾಜ್ಯ ಕಟ್ಟುವ ತಾಕಟ್ಟು ಇವರಿಗಿದೆ. ಇದು ಸಾಕ್ಷಾತ್ ಭೂಮಿ ತಾಯಿ ಇವರಿಗೆ ನೀಡಿರುವ ದೈವಿಕ ಉಡುಗೊರೆ. ಮತ್ತು ಈ ಗುಣವು ನೇರವಾಗಿ 4ನೆಯ ಕಾರಣಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅದೇ ಅಪ್ರತಿಮ ಸ್ಥಿರತೆಯ ಮನೋಭಾವ. ಕಷ್ಟಗಳು ಬಂದಾಗ ಇತರರು ಗಾಬರಿಯಿಂದ ಕೈಚೆಲ್ಲಿ ಕುಳಿತರೆ, ವೃಷಭ ರಾಶಿಯವರು ಅತ್ಯಂತ ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ. ಇವರು ಕೇವಲ ಕುಳಿತು ಕನಸು ಕಾಣುವವರಲ್ಲ. ಎಷ್ಟೇ ಕಠಿಣ ವಾಸ್ತವಗಳಿದ್ದರೂ ಅವುಗಳನ್ನು ಧೈರ್ಯವಾಗಿ ಎದುರಿಸಿ ಬಿಕ್ಕಟ್ಟುಗಳನ್ನು ಪರಿಹರಿಸುವ ನಿಜ ಪ್ರಪಂಚದ ಸಾಧಕರು ಇವರು. ಇದನ್ನೊಮ್ಮೆ ಗಮನಿಸಿ. ವೃಷಭ ರಾಶಿಯವರ ಅಪ್ರತಿಮ ಸ್ವಯಂ ನಿಯಂತ್ರಣವು ಶತ್ರುಗಳನ್ನು ನಡುಗಿಸುತ್ತದೆ ಮತ್ತು ಪ್ರೀತಿಪಾತ್ರಗಳನ್ನು ರಕ್ಷಿಸುತ್ತದೆ. ಹೌದು, ತಮ್ಮ ಬೆನ್ನಿಗೆ ಗೋಡೆ ಒರಗಿದಾಗ ಅಂತಿಮ ಕ್ಷಣದಲ್ಲಿ ಅವರು ತೋರುವ ಆ ಮೌನ ಮತ್ತು ಪ್ರತಿದಾಳಿಯ ಶಕ್ತಿ ಇದೆಯಲ್ಲ, ಅದು ಶತ್ರುಗಳಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸುತ್ತದೆ. ಅದೇ ಸಮಯದಲ್ಲಿ ತಮ್ಮ ಪ್ರೀತಿಪಾತ್ರಗಳಿಗೆ ಅವರು ಅತ್ಯಂತ ಸುರಕ್ಷಿತವಾದ ಕೋಟೆಯಾಗುತ್ತಾರೆ. ಅಧ್ಯಾಯ 3: ಅದ್ಭುತ ಅಂತಃಪ್ರಜ್ಞೆ ಮತ್ತು ನಿಷ್ಕಲ್ಮಶ ಪ್ರಾಮಾಣಿಕತೆ. ಇದರರ್ಥವೇನು ಗೊತ್ತಾ? ಯಾರಾದರೂ ಒಂದು ಮಾತು ಆಡುವ ಮುನ್ನವೇ ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ನಿಮಗೆ ಕ್ಷಣ ಮಾತ್ರದಲ್ಲೇ ಗೊತ್ತಾಗಿದೆಯಾ? ಇದು ಈ ರಾಶಿಯವರ ಮತ್ತೊಂದು ಬೆರಗುಗೊಳಿಸುವ ದೈವಿಕ ರಹಸ್ಯ. ಕಣ್ಣಿಗೆ ಕಾಣಿಸದ ಒಂದು ಅದ್ಭುತ ಶಕ್ತಿ ಸದಾ ಇವರನ್ನು ಕಾಯುತ್ತಾ ಇರುತ್ತದೆ. ಇದವೇ 3ನೆಯ ಕಾರಣ: ತೀಕ್ಷ್ಣವಾದ ಅಂತಃಪ್ರಜ್ಞೆ, ಅಂದರೆ ಸಿಕ್ಸ್ತ್ ಸೆನ್ಸ್. ಪ್ರಪಂಚದಲ್ಲಿ ಎಷ್ಟೋ ಜನ ಒಳ್ಳೆಯವರಂತೆ ಮುಖವಾಡ ಧರಿಸಿ ನಟಿಸುತ್ತಾರೆ. ಆದರೆ ವೃಷಭ ರಾಶಿಯವರ ಸೂಕ್ಷ್ಮ ಕಣ್ಣುಗಳ ಮುಂದೆ ಆ ಮುಖವಾಡಗಳು ಕ್ಷಣಾರ್ಧದಲ್ಲಿ ಕಳಚು ಬೀಳುತ್ತವೆ. ಯಾರು ಮೋಸಗಾರರು ಎಂಬುದನ್ನು ಭಗವಂತನು ಮುಂಚಾವಾಗಿಯೇ ಒಳ ಅರಿವಿನಿಂದ ಇವರಿಗೆ ಎಚ್ಚರಿಸುತ್ತಾನೆ. ಇದು ಪ್ರಕೃತಿ ಇವರಿಗೆ ನೀಡಿರುವ ದೈವಿಕ ರೇಡಾರ್. ಈ ರೇಡಾರ್ ನೇರವಾಗಿ 5ನೆಯ ಕಾರಣವನ್ನು ಜಾಗೃತಗೊಳಿಸುತ್ತದೆ. ಅದೇ ಪ್ರಾಮಾಣಿಕತೆ ಮತ್ತು ನಿಷ್ಠೆ. ವೃಷಭ ರಾಶಿಯವರಿಗೆ ಸತ್ಯ ಸ್ಪಷ್ಟವಾಗಿ ಗೋಚರಿಸುವುದರಿಂದ ಅವರು ಎಂದಿಗೂ ಕಟು ಸತ್ಯವನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳಲು ಹಿಂಜರಿಯುವುದಿಲ್ಲ. ಇವರು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ಆದರೆ ಒಮ್ಮೆ ನಂಬಿದರೆ ಅವರಿಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡುವಂತಹ ಅಚಲವಾದ ನಿಷ್ಠೆಯನ್ನು ಹೊಂದಿದ್ದಾರೆ. ಸತ್ಯಶೋಧಕನ ಈ ಅಸ್ತ್ರಗಳನ್ನು ಗಮನಿಸಿ. ಗುಪ್ತ ಉದ್ದೇಶಗಳನ್ನು ತಕ್ಷಣ ಗ್ರಹಿಸುವುದು, ದ್ರೋಹವನ್ನು ಸಹಿಸದಿರುವುದು ಮತ್ತು ಕಹಿಯಾದರೂ ಸತ್ಯವನ್ನೇ ನುಡಿಯುವುದು. ವೃಷಭ ರಾಶಿಯವರಿಗೆ ದ್ರೋಹ ಬಗೆಯುವುದು ಅಂದರೆ ತಮ್ಮ ವಿನಾಶವನ್ನು ತಾವೇ ಆಹ್ವಾನಿಸಿಕೊಂಡಂತೆ.
ಇವರಿಗೆ ಮೋಸ ಮಾಡಿದರೆ ಭಾರೀ ಪ್ರಮಾಣದ ಕರ್ಮದ ತಿರುಗುಗೇಟು ಖಂಡಿತ. ಇವರು ಆ ನೋವನ್ನು ಮರೆತು ಸುಮ್ಮನಾದರೂ ಭಗವಂತನು ಆ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸಿಯೇ ತೀರುತ್ತಾನೆ. ಅಧ್ಯಾಯ 4. ಕಠಿಣ ಶ್ರಮದ ಮರುಹುಟ್ಟು ಮತ್ತು ಆಧ್ಯಾತ್ಮಿಕತೆ. ಈಗ ನಾವು ಅತ್ಯಂತ ನಿಗೂಢವಾದ ರೋಮಾಂಚಕ ಹಂತಕ್ಕೆ ತಲುಪಿದ್ದೇವೆ. ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು, ಇನ್ನೇನು ಉಳಿದಿಲ್ಲ ಎಂದುಕೊಂಡಾಗ ನಡೆಯುವ ಚಮತ್ಕಾರಿಕ ಮರುಹುಟ್ಟಿನ ಅಧ್ಯಾಯ ಇದು. ಇದವೇ ಎರಡನೆಯ ಕಾರಣ, ವಜ್ರದಂತೆ ಒತ್ತಡದಲ್ಲೇ ಮತ್ತಷ್ಟು ಹೊಳಪನ್ನು ಪಡೆಯುವ ದೈವಿಕ ಸಾಮರ್ಥ್ಯ. ಜ್ಯೋತಿಷ್ಯದ ಶುಕ್ರನ ಪ್ರಭಾವದಿಂದಾಗಿ ವೃಷಭ ರಾಶಿಯವರು ಆರ್ಥಿಕವಾಗಿ ಅಥವಾ ಭಾವನಾತ್ಮಕವಾಗಿ ಎಷ್ಟೇ ಪಾತಾಳಕ್ಕೆ ಕುಸಿದರೂ ಅಲ್ಲಿಂದಲೇ ಮತ್ತೆ ಅದ್ಭುತವಾಗಿ ಎದ್ದು ನಿಂತು ಹೊಸ ಸಾಮ್ರಾಜ್ಯವನ್ನು ಕಟ್ಟಬಲ್ಲ ದೃಢ ಸಂಕಲ್ಪ ಮನೋಭಾವ ಹೊಂದಿದ್ದಾರೆ. ಸೋಲು ಇವರಿಗೆ ಅಂತ್ಯವಂತೂ ಅಲ್ಲವೇ ಅಲ್ಲ, ಅದು ಮತ್ತೊಂದು ಬೃಹತ್ ಗೆಲುವಿನ ಆರಂಭವಷ್ಟೇ. ಈ ಚಮತ್ಕಾರಿಕ ಶಕ್ತಿ ದೇವರಿಂದ ಮಾತ್ರ ಬರಲು ಸಾಧ್ಯ. ಹೀಗೆ ಪದೇ ಪದೇ ಕುಸಿದು ಏಳುವ ಪ್ರಕ್ರಿಯೆಯು ಆರನೆಯ ಕಾರಣವನ್ನು ಸಕ್ರಿಯಗೊಳಿಸುತ್ತದೆ, ಅದೇ ಆಧ್ಯಾತ್ಮಿಕ ಪರಿವರ್ತನೆ. ಈ ಕಠಿಣ ಪರಿಸ್ಥಿತಿಗಳು ಇವರಲ್ಲಿರುವ ಲೌಕಿಕ ಆಸೆಗಳನ್ನು ಶುದ್ಧೀಕರಿಸಿ ಆಳವಾದ ದೈವಿಕ ಜ್ಞಾನವನ್ನು ಅರಳಿಸುತ್ತವೆ. ಇವರು ಅನುಭವಿಸಿದ ಪ್ರತಿಯೊಂದು ನೋವು ಇವರ ಆತ್ಮವನ್ನು ಅತ್ಯುನ್ನತ ಮಟ್ಟಕ್ಕೆ ಬೆಳೆಸುತ್ತದೆ. ಭೌತಿಕ ಪ್ರಪಂಚ ಮತ್ತು ದೈವಿಕ ಸತ್ಯದ ನಡುವಿನ ಈ ಹೋಲಿಕೆಯನ್ನು ನೋಡಿ. ವೃಷಭ ರಾಶಿಯವರು ಕೇವಲ ಭೌತಿಕ ಲಾಭಗಳಿಗಾಗಿ ಬದುಕುವವರಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಜೀವನದ ಆ ಘೋರ ಅನುಭವಗಳೇ ಇವರನ್ನು ಲೌಕಿಕತೆಯಿಂದ ದೂರ ಸೆಳೆದು ಸಾರ್ವತ್ರಿಕ ಸತ್ಯದ ಮಾರ್ಗದರ್ಶಕರನ್ನಾಗಿ ಹಾಗೂ ದೈವಿಕತೆಯ ನೈಜ ಪ್ರತಿನಿಧಿಗಳನ್ನಾಗಿ ಪರಿವರ್ತಿಸುತ್ತವೆ. ಅಧ್ಯಾಯ 5. 7ನೆಯ ರಹಸ್ಯ, ಜಗತ್ತಿನ ಪಾಲಕರು ಮತ್ತು ರಕ್ಷಕರು. ನಾವೀಗ ಈ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಕಷ್ಟಗಳನ್ನು ವೃಷಭರಾಶಿಯವರೇ ಯಾಕೆ ಅನುಭವಿಸಬೇಕು? ಭಗವಂತ ಇವರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾನೆ? ಆ ಅಂತಿಮ ಮತ್ತು ಅತಿ ದೊಡ್ಡ ರಹಸ್ಯ ಈಗ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿದೆ. ಇದು ನಿಜಕ್ಕೂ ಉಸಿರು ಬಿಗಿ ಹಿಡಿಯುವಂತಹ ಕ್ಷಣ. 7ನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಕಾರಣ, ವೃಷಭರಾಶಿಯವರು ಬೇರಾರೂ ಅಲ್ಲ, ಈ ಜಗತ್ತಿನ ಪಾಲಕರು ಮತ್ತು ರಕ್ಷಕರು. ಧರ್ಮವನ್ನು, ಕುಟುಂಬವನ್ನು ಮತ್ತು ದುರ್ಬಲರನ್ನು ರಕ್ಷಿಸಲು ಭಗವಂತನು ಇವರನ್ನು ಕಷ್ಟದ ಅಗ್ನಿಕುಂಡದಲ್ಲಿ ಬೇಯಿಸಿ ದೃಢ ಮನಸ್ಸಿನ ನಾಯಕರನ್ನಾಗಿ ರೂಪಿಸುತ್ತಿದ್ದಾನೆ. ತಮ್ಮ ಸ್ವಂತ ನೋವುಗಳನ್ನು ಮರೆತು ಅನ್ಯಾಯದ ವಿರುದ್ಧ ಕಠಿಣವಾಗಿ ನಿಲ್ಲುವ ಇವರ ಆ ನಿಸ್ವಾರ್ಥ ಗುಣವೇ ಇವರನ್ನು ದೇವರ ಅಚ್ಚುಮೆಚ್ಚಿನ ಸೇನಾನಿಗಳನ್ನಾಗಿ ಮಾಡಿದೆ. ಇಲ್ಲಿರುವ ಈ ಸಾಲುಗಳನ್ನು ಗಮನಿಸಿ. ವೃಷಭರಾಶಿಯವರು ಕೇವಲ ಕಷ್ಟಪಡುತ್ತಿಲ್ಲ, ದೇವರ ಶ್ರೇಷ್ಠ ಯೋಧರಾಗಲು ಅವರ ಆತ್ಮ ಪರಿಶುದ್ಧಗೊಳ್ಳುತ್ತಿದೆ. ಹೌದು, ನೀವು ಹರಿಸಿದ ಪ್ರತಿಯೊಂದು ಹನಿ ನೀರು, ಅನುಭವಿಸಿದ ಪ್ರತಿಯೊಂದು ಅವಮಾನವೂ ಎಂದಿಗೂ ವ್ಯರ್ಥವಾಗಿಲ್ಲ. ನೀವು ಕೇವಲ ಕಷ್ಟಪಡುತ್ತಿಲ್ಲ, ಬದಲಾಗಿ ಭಗವಂತನು ತನ್ನ ಶ್ರೇಷ್ಠ ಕಾರ್ಯಕ್ಕಾಗಿ ನಿಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸುತ್ತಿದ್ದಾನೆ. ನಿಮ್ಮ ಹೋರಾಟಗಳು ಈ ಪ್ರಪಂಚವನ್ನು ಉತ್ತಮಗೊಳಿಸುವ ದೈವಿಕ ಯೋಜನೆಯ ಒಂದು ಭಾಗವಷ್ಟೇ. ಅಧ್ಯಾಯ 6. ಮಹಾಲಕ್ಷ್ಮಿ ಮತ್ತು ಶಿವನ ದೈವಿಕ ರಕ್ಷಣಾ ಕವಚ. ಹಾಗಾದರೆ ಈ ಕಠಿಣ ಹಾದಿಯಲ್ಲಿ ನಿಮಗೆ ರಕ್ಷಣೆ ಯಾರು? ಯಾರೂ ಇಲ್ಲ ಅಂತ ನೀವು ಅಂದುಕೊಳ್ಳಬೇಕಾಗಿಲ್ಲ. ಸದಾಕಾಲ ನಿಮ್ಮ ಬೆನ್ನಿಯ ಹಿಂದೆ ನಿಂತು ಕಾಪಾಡುವ ಒಂದು ಅಗೋಚರ ಪ್ರಬಲ ಶಕ್ತಿ ಇದೆ. ಆ ವಿಜಯಶಾಲಿ ದೈವಿಕ ರಕ್ಷಣಾ ಕವಚದ ಬಗ್ಗೆ ಈಗ ನೋಡೋಣ. ಈ ಟೈಮ್ಲೈನ್ ಗಮನಿಸಿ. 21,426 ಗ್ರಹಗತಿಗಳು ನಿಮ್ಮ ಪರವಾಗಿ ದೊಡ್ಡ ಮಟ್ಟದ ಮ್ಯಾಜಿಕ್ ಮಾಡಲು ಸಜ್ಜಾಗಿವೆ. ಜೂನ್ ತಿಂಗಳ ಕಾಲಸರ್ಪ ಯೋಗವು ಆಧ್ಯಾತ್ಮಿಕ ಪರೀಕ್ಷೆ ಒಡ್ಡಿದರೆ, ಕರ್ಕಾಟಕ ರಾಶಿಯಲ್ಲಿನ ಗುರುಬಲವು ನಿಮಗೆ ಅಖಂಡ ದೈವಿಕ ಶಕ್ತಿಯನ್ನು ನೀಡಲಿದೆ. ಹಾಗೆಯೇ ವಕ್ರಶನಿಯು ದೀರ್ಘಾವಧಿಯ ಸಂಪತ್ತನ್ನು ತರುತ್ತಿದ್ದಾನೆ. ನಿಮಗೆ ಮೋಸ ಮಾಡಿದವರು ನಿಮ್ಮ ಕಾಲ ಬಳಿ ಬಂದು ನಿಲ್ಲುವ ಸಮಯ ಸನ್ನಿಹಿತವಾಗಿದೆ. ಇದೊಂದು ಬೃಹತ್, ಅತಿ ದೊಡ್ಡ ಕಂಬ್ಯಾಕ್. ಹಾಗಾಗಿ ಸೇಡು ತೀರಿಸಿಕೊಳ್ಳುವ ಯೋಚನೆಯನ್ನು ಪ್ರಕೃತಿಗೆ ಬಿಟ್ಟುಬಿಡಿ. ನಿಮ್ಮ ಆರಾಧ್ಯ ದೈವ ಸಾಕ್ಷಾತ್ ಮಹಾದೇವ ಮತ್ತು ಮಹಾಲಕ್ಷ್ಮಿಯ ದೈವಿಕ ನ್ಯಾಯಾಲಯದಲ್ಲಿ ನಿಮ್ಮ ಶತ್ರುಗಳಿಗೆ ಕರ್ಮದ ಶಿಕ್ಷೆ ಆಗಲೇ ಸಿದ್ಧವಾಗಿದೆ. ಅಂತ್ಯದ ಭಾಗ, ಪರಿಷ್ಕೃತ ಮುಕ್ತಾಯ. ಹೌದು ವೃಷಭರಾಶಿಯವರೇ, ಆ ದೈವಿಕ ನ್ಯಾಯದ ಚಕ್ರ ಈಗ ತಿರುಗಲು ಆರಂಭವಾಗಿದೆ. ಇನ್ಮುಂದೆ ನೀವು ಕಣ್ಣೀರು ಹಾಕುವ ಅಗತ್ಯವೇ ಇಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ: ನಿಮ್ಮ ಬೆನ್ನಿನ ಹಿಂದೆ ಸಾಕ್ಷಾತ್ ಮಹಾದೇವ ಮತ್ತು ಮಹಾಲಕ್ಷ್ಮಿ ಇದ್ದಾರೆ ಎಂಬ ನೈಜ ಆಂತರಿಕ ಶಕ್ತಿಯನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಧರ್ಮ ಹಾಗೂ ಸತ್ಯದ ಹಾದಿಯಲ್ಲಿ ಧೈರ್ಯವಾಗಿ ಮುನ್ನಡೆಯಿರಿ. ನೆನಪಿರಲಿ, ವೃಷಭರಾಶಿಯವರು ಕತ್ತಲೆಯಲ್ಲಿ ಕರಗಿ ಹೋಗುವ ಸಾಮಾನ್ಯ ಜೀವಿಗಳಲ್ಲ. ನೀವು ಈ ಸೃಷ್ಟಿಕರ್ತನ ವಿಶೇಷ ಜಗದ್ಗುಪ್ತ ಶಸ್ತ್ರಾಸ್ತ್ರಗಳು. ನಿಮ್ಮ ಮೇಲಿರುವ ಆ ದೈವಿಕ ಕೃಪೆಯನ್ನು ಮತ್ತು ನಿಮ್ಮ ಜನ್ಮ ರಹಸ್ಯವನ್ನು ನೀವು ಇಂದಿನಿಂದ ಹೆಮ್ಮೆಯಿಂದ ಒಪ್ಪಿಲೇಬೇಕು. ಈ ಆಳವಾದ ವಿಶ್ಲೇಷಣೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮಲ್ಲಿ ಮಲಗಿದ ಆಂತರಿಕ ಚೇತನವನ್ನು ಜಾಗೃತಗೊಳಿಸಿದರೆ, ಈಗಲೇ ಆ ದೈವಿಕ ಶಕ್ತಿಗೆ ಗೌರವ ಸಲ್ಲಿಸಿ. ಈ ಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ವೃಷಭರಾಶಿಯವನು ಅಥವಾ ನಾನು ವೃಷಭರಾಶಿಯವಳು ಎಂಬುದನ್ನು ಹೆಮ್ಮೆಯಿಂದ ಬರೆದು ಈ ಇಡೀ ಜಗತ್ತಿಗೆ ನಿಮ್ಮ ನೈಜ ಶಕ್ತಿಯನ್ನು ಸಾರಿ ಸಾರಿ ಘೋಷಿಸಿ. ಭಗವಂತನು ನಿಮಗೆ ಸದಾ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭಮಂಗಳಂ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.